ನಮಸ್ಕಾರ ವೀಕ್ಷಕರೇ, ಕನ್ನಡ ಆಸ್ಟ್ರೋ ಮೀಡಿಯಾಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಗುರುಗಳು ನಮಗೆ ಒಂದು ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಡಕ್ಕೆ ಬಂದಿದ್ದಾರೆ. ಅಂದರೆ ಈಗ ಪ್ರಾಣಿಗಳು, ತುಂಬ ಜನಕ್ಕೆ ಪ್ರಾಣಿಗಳು ಅಂದರೆ ತುಂಬ ಪ್ರೀತಿ. ಮಕ್ಕಳು ಥರ ಸಾಕೊಂಡಿರ್ತಾರೆ ಮನೆಯಲ್ಲಿ ಪ್ರಾಣಿಗಳನ್ನ, ಬೆಕ್ಕು, ನಾಯಿ ಈ ಥರದ್ದು ಪ್ರಾಣಿಗಳನ್ನ ತುಂಬ ಸಾಕೊಂಡಿರ್ತಾರೆ. ಅದರಿಂದ ಏನು ಕೆಲವ್ರಿಗೆ ಮನೇಲಿ ಪ್ರಾಣಿ ಪಕ್ಷಿಗಳನ್ನ ಸಾಕೋದ್ರಿಂದ ಒಳ್ಳೇದಾಗುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಸಮಸ್ಯೆಗಳು ಸ್ಟಾರ್ಟ್ ಆಗಕ್ಕೆ ಶುರುವಾಗುತ್ತೆ. ಅಂದರೆ ಇವಾಗ ಬೆಕ್ಕು ಸಾಕಿದ್ರೆ ಅಪಶಕುನ, ನಾಯಿ ಸಾಕಿದ್ರೆ ಮನೇಲಿ ಏನೋ ಕಿರಿಕಿರಿ ಆಗ್ತಾನೆ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಗಳನ್ನ ಗುರುಗಳು ಕೊಡ್ತಾರೆ. ಗುರುಗಳೇ ನಮಸ್ಕಾರ. ಗುರುಗಳೀಗ ಪ್ರತಿಯೊಬ್ಬರು ಮನೇಲಿ ಈಗಿನ ಕಾಲದಲ್ಲಿ ನಾಯಿ ಅಥವಾ ಬೆಕ್ಕು ಸಾಕೊಂಡಿರ್ತಾರೆ. ಇವಾಗ ಬೆಕ್ಕು ಸಾಕಿದ್ರೆ, ನಾಯಿ ಸಾಕಿದ್ರೆ ಕೆಲವರಿಗೆ ತುಂಬ ಒಳ್ಳೇದಾಗುತ್ತೆ, ಅನುಕೂಲ ಆಗುತ್ತೆ. ಮನೇಲಿ ಏನೋ ಖುಷಿ ವಾತಾವರಣ ಇರುತ್ತೆ. ಇನ್ನು ಕೆಲವರಿಗೆ ಏನಪ್ಪ ಅಂದರೆ ಏನೇನಾದರೂ ಸಮಸ್ಯೆಗಳು ಉಟ್ಕೊತಾನೆ ಇರ್ತವೆ ಪ್ರಾಣಿಗಳ ಮನೇಲಿ ಸಾಕೋದ್ರಿಂದ. ಇದ್ರ ಬಗ್ಗೆ ಮಾಹಿತಿ ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೋಡಿ ವೀಕ್ಷಕರ ಪ್ರಶ್ನೆ ಏನು ಅಂದರೆ, ಬೆಕ್ಕು, ನಾಯಿ ಮತ್ತು ಮೀನು ಅಲ್ವಾ, ಇದು ಸಾಕೋದ್ರಿಂದ ಏನು ಫಲ ಅಂತಕ್ಕಂಥದ್ದು ಪ್ರಶ್ನೆ. ಈಗ ಒಂದೊಂದೇ ನಾವು ಕ್ಲಾರಿಫಿಕೇಷನ್ ಕೊಡ್ತಾ ಬರೋಣ. ಮೊದಲಿಗೆ ನೋಡಿ, ಬೆಕ್ಕು ಸಾಕಿದ್ರೆ ಒಳ್ಳೆಯದಾ ಕೆಟ್ಟದಾ? ಬೆಕ್ಕನ್ನು ಮನೇಲಿ ಸಾಕ್ಬೋದಾ? ಯಾವ ಥರ ಬೆಕ್ಕನ್ನು ಸಾಕಬೇಕು? ಇದೆಲ್ಲ ಇರುತ್ತೆ ಪ್ರಶ್ನೆಗಳು ಅಂದಮೇಲೆ ಹಿಂಗೆ ಹುಡ್ತಾ ಹೋಗುತ್ತೆ, ಒಂದು ಎರಡು ಪ್ರಶ್ನೆಗಳೆಲ್ಲ. ಹಾಗಾಗಿ ನೋಡಿ, ಯಾವಾಗಲೂ ಕೂಡ ಬೆಕ್ಕನ್ನು ನಾವು ಸಾಕಬೇಕು ಅಂದರೆ ಮನೆಯ ಹೊರಗಡೆ ಸಾಕಬೇಕು. ಮನೆಯ ಹೊರಗಡೆ ಯಾವತ್ತೂ ಕೂಡ ಬೆಕ್ಕನ್ನು ಸಾಕಬಾರ್ದು. ಯಾಕಂತ ಹೇಳಿದ್ರೆ, ನಾವು ಸೈನ್ಸ್ ಪ್ರಕಾರ ಮತ್ತು ನಮ್ಮ ಒಂದು ಆಧ್ಯಾತ್ಮಿಕದ ಪ್ರಕಾರ ಬೆಕ್ಕು ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಬಹಳ ಮುದ್ದಾದ ಪ್ರಾಣಿ ಮತ್ತು ಮನುಷ್ಯನಿಗೆ ಬಹಳ ಒಂದು ಹತ್ತಿರದ ಸಂಬಂಧ ಇರತಕ್ಕಂಥ ಒಂದು ಪ್ರಾಣಿ ಅದು. ಆದರೆ ಅದನ್ನು ಏನಾಗುತ್ತೆ ಅಂತ ಹೇಳಿದ್ರೆ, ಆ ಬೆಕ್ಕಿನ ಕೂದಲಿದೆಯಲ್ಲ, ಅದು ಬಹಳ ಡೇಂಜರ್ ಇರುತ್ತೆ. ಅದು ಆಹಾರಕ್ಕೆ ಸೇರಿಕೊಂಡಾಗ ನಮಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಳಗಡೆ ಇನ್ಫೆಕ್ಷನ್ ಆಗಿ ನಾನಾ ರೀತಿಯಾಗಿರ್ತಕ್ಕಂಥ ತೊಂದರೆಗಳಾಗುವಂಥ ಚಾನ್ಸ್ ಇರೋದ್ರಿಂದ ಮನೆಯ ಒಳಗಡೆ ಬೆಕ್ಕನ್ನು ಸಾಕಬಾರ್ದು ಅಂತಕ್ಕಂಥದ್ದು ಒಂದಿದೆ. ಅಥವಾ ನಮಗೆ ಗೊತ್ತಿಲ್ಲದೇ ನಾವೇನಾದ್ರು ಬೆಕ್ಕಿಗೆ ಕಾಲು ತುಳಿದ್ರೆ ಅಥವಾ ನಮ್ಮ ಕಾಲು ಅದಕ್ಕೆ ತಗುಲಿದ್ರೆ ಆ ಬೆಕ್ಕು ಶಾಪ ಹಾಕುತ್ತೆ ಅಂತಕ್ಕಂಥದ್ದು ಪುರಾಣದಲ್ಲಿದೆ. ಇನ್ನು ಏನಪ್ಪ ಅಂತ ಹೇಳಿದ್ರೆ, ಬೆಕ್ಕಿಗೆ ನಾವು ಹಾಲು ಹಾಕಿದ್ರೆ ಅದು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತೆ. ಅಂದರೆ ಅದು ಏನು ಅಂತ ಹೇಳಿದ್ರೆ, ಯಾರೋ ಒಬ್ಬರು ಆಗ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಅದು. ಅದಕ್ಕೆ ನಾನು ಒಡೆಯನೇ ಆಗ್ತಾ ಇರ್ತಾನೆ ಅಂತಕ್ಕಂಥ ವಿಚಾರ ಅದು ಗೊತ್ತಿಲ್ಲ. ಹಾಗಾಗಿ ಬೆಕ್ಕು ಸಾಕೋದು ಒಂದು ಶಕುನದ ರೀತಿಯಲ್ಲಿ ಸಾಕಿದ್ರೆ ಅದನ್ನು ಸಾಕೋದು ವೇಸ್ಟು, ಸಾಕಬಾರ್ದು. ಅಥವಾ ಒಂದು ಸಾಕು ಪ್ರಾಣಿ ಥರ ನಾವು ಸಾಕ್ತೀವಿ ಅಂತ ಹೇಳಿದ್ರೆ ಆ ಬೆಕ್ಕನ್ನು ಸಾಕ್ಬೋದು, ಆದರೆ ಮನೆಯ ಹೊರಗಡೆ ಇಟ್ಕೊಂಡು ಸಾಕಬೇಕಾಗತ್ತೆ. ಆದರೆ ಬೆಕ್ಕು ಸಾಕುವಂಥ ಪ್ರಾಣಿ ಅಲ್ಲ. ಯಾಕಂದರೆ ಬೆಕ್ಕು ಯಾವಾಗಲೂ ಕೂಡ ಒಬ್ಬರ ಮನೆಗಿರಲ್ಲ, ಎಲ್ಲರ ಮನೆಗೂ ತಿರುಗಾಡ್ತಾ ಇರ್ತಾನೆ. ಹಾಗಾಗಿ ಆ ಬೆಕ್ಕನ್ನು ನಾವು ಕಟ್ಟಾಕೋದೋ ಮಾಡಿದ್ರೆ ಅದು ನೂರು ಜನ್ಮಕ್ಕದು ಶಾಪ ಬರುತ್ತೆ. ನೀವು ಕೆಲವರು ನೋಡಿರ್ತೀರ, ಈಗ ತಲೆ ಅಲ್ಲಾಡೋದು, ಕೈ ಅಲ್ಲಾಡೋದೆಲ್ಲ ಇರುತ್ತೆ. ಅದು ಏನಕ್ಕೆ ಬರುತ್ತೆ ಅಂದರೆ ಬೆಕ್ಕಿನ ಶಾಪ. ಅದು ಹಿಂದಿನ ಜನ್ಮದಲ್ಲಿ ಬೆಕ್ಕನ್ನು ಸಾಯಿಸಿದಾಗ, ಹೊಡೆದಾಗ ಅಥವಾ ಹಿಂಸೆ ಕೊಟ್ಟಾಗ ಅದು ಶಾಪ ಕೊಡುತ್ತೆ. ಮತ್ತು ಬೆಕ್ಕನ್ನು ನಾವು ಹುಲಿ ತಂಗಿ ಅಂತ ಹೇಳಿ ಕರಿತೀವಿ. ಹುಲಿ ಏನಿರುತ್ತಲ್ಲ ಅದೇ ಥರನೇ ಬೆಕ್ಕಿರುತ್ತೆ. ಏನಾದರೂ ರಾತ್ರಿ ಹೊತ್ತಲ್ಲಿ ಕತ್ಲೆ ಲೈಟ್ ಎಲ್ಲ ಆಫ್ ಮಾಡಿಕೊಂಡು ರೂಮಲ್ಲಿ ಇರಬೇಕಾದ್ರೆ ಬೆಕ್ಕಿಗೆ ಏನಾದ್ರು ತೊಂದರೆ ಆಯಿತು ಅಥವಾ ಏನಾದರೂ ಅದು ಅಗ್ರೆಸಿವ್ ಆಯಿತು ಅಂದರೆ ಅದು ಹುಲಿ ಥರನೇ ವರ್ತನೆ ಮಾಡುತ್ತೆ ಮನುಷ್ಯನ ಮೇಲೆ. ಹಾಗಾಗಿ ಬೆಕ್ಕನ್ನು ಒಂದು ಸ್ವಲ್ಪ ಜೋಪಾನವಾಗಿ ನೋಡಿಕೊಂಡು ಸಾಕೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಡಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಅದರಿಂದ ಕೆಲವು ತೊಂದರೆಗಳು ಬರೋವಂಥದ್ದು ಇರುತ್ತೆ. ಯಾಕಂದರೆ ನಮಗೆ ಆರೋಗ್ಯನೂ ಮುಖ್ಯ, ನಮ್ಮ ಮನೆಯೂ ಮುಖ್ಯ, ಮಕ್ಕಳು ಮುಖ್ಯ, ಜೊತೆಗೆ ಇದೆಲ್ಲದೂ ಆದಮೇಲೆ ಒಂದು ಪ್ರಾಣಿನ ಸಾಕಬೇಕು ಅಂತಕ್ಕಂಥ ನಮ್ಮ ಪ್ರೀತಿ ಏನಿದೆ, ನಮ್ಮ ನಂಬಿಕೆ ಏನಿದೆ, ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು. ಇದು ಬೆಕ್ಕಿನ ವಿಚಾರ. ಇನ್ನು ನಾಯಿ ವಿಚಾರ ಬರೋಣ. ನಾಯಿ ಅನ್ನೋದು ನಮಗೆ ಒಂದು ನಿಯತ್ತಿನ ಪ್ರಾಣಿ ಅಂಥೇಳಿ ನಾವು ಕರಿತೀವಿ. ನಾಯಿಯನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಆಚೆನೇ ಸಾಕ್ತಾರೆ, ಹೊರಗಡೆ ಸಾಕೋದು ತುಂಬ ಕಡಿಮೆ, ಆಚೆನೇ ಸಾಕ್ತಾರೆ. ನಾಯಿ ಕೂದಲು ಕೂಡ ತುಂಬ ಡೇಂಜರೇ ಇರುತ್ತೆ. ನಾಯಿ ಅಂತಕ್ಕಂಥದ್ದು ಬಹಳ ನಿಯತ್ತಿನ ಪ್ರಾಣಿ ಅಂತ ಹೇಳ್ತೀವಿ. ನಾಯಿ ಸಾಕೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಮನೆ ಒಳಗಡೆ ನೆಗೆಟಿವ್ ಎನರ್ಜಿಗಳು ಬರೋದಿಲ್ಲ. ಮತ್ತು ಕೆಲವು ದುಷ್ಟ ಪ್ರಾಣಿಗಳು ಯಾವುದು ಕೂಡ ಮನೆ ಕಡೆಗೆ ಬರೋದಿಲ್ಲ. ಮತ್ತು ಮನುಷ್ಯನಿಗೆ ಏನಾದರೂ ಒಂದು ಎಫೆಕ್ಟ್ ಆಯಿತು ಅಂದರೆ ಮೊದಲು ನಾಯಿಗಾಗುತ್ತೆ. ಯಾಕಂದರೆ ಮನೆಗೆ ನಾಯಿ ಯಾವ ಥರ ಕಾವಲು ಕಾಯುತ್ತೆ ಅಂತ ಹೇಳಿದ್ರೆ, ಆ ಮನೆಯನ್ನು ಪೂರ್ತಿ ತನ್ನದೇ ಮನೆ ಅಂತ ಅಂದ್ಕೊಂಡು ಆ ನಾಯಿ ಬಹಳ ವಿಶ್ವಾಸವಾಗಿರುತ್ತೆ. ಹಾಗಾಗಿ
ನಾಯಿನ ಸಾಕೋದ್ರಲ್ಲಿ ನಾವೇನು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ನಾಯಿ ಅಂತಕ್ಕಂಥದ್ದು ನಾರಾಯಣನ ಸ್ವರೂಪ, ಅದು ಬೇಕೇ ಬೇಕಾಗುತ್ತೆ. ಮತ್ತು ವಿಶೇಷವಾಗಿ ನಾಯಿಗೆ ಊಟ ಹಾಕೋದ್ರಿಂದ ಒಂದಷ್ಟು ಪುಣ್ಯ ಕೂಡ ನಮಗೆ ಬರುತ್ತೆ. ನಾವು ಎಷ್ಟೋ ಜನ ಕೇಳ್ತಾ ಇರ್ತೀವಿ, ಕುಜದೋಷ ಇದ್ದಾಗ ಅಥವಾ ಏನೋ ದೋಷಗಳಿದ್ದಾಗ ಕಪ್ಪು ನಾಯಿಗೆ ಊಟವನ್ನು ಹಾಕಿ, ಕಾಲಭೈರವನ ವಾಹನವನ್ನು ನಾಯಿನೇ, ಕಪ್ಪು ನಾಯಿ. ಹಾಗಾಗಿ ಅದನ್ನು ಹಾಕಿದಾಗ ಒಂದಷ್ಟು ಅನುಕೂಲಗಳಾಗುತ್ತೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾಗಿ ನಾಯಿಗೆ ನಾವು ಅದನ್ನು ಸಾಕೋದು ಅಥವಾ ಊಟ ಹಾಕೋದು ಅದೆಲ್ಲ ಪುಣ್ಯದ ಕೆಲಸ ಆಗಿರುತ್ತೆ. ಸೊ ಹೀಗಾಗಿ ನಾವು ನಾಯಿಯನ್ನು ಮನೆಯಲ್ಲಿ ಸಾಕ್ಬೋದು. ಇನ್ನು ನೆಕ್ಸ್ಟ್ ಬಂದು ಮೀನಿನ ವಿಚಾರಕ್ಕೆ ಬರೋಣ. ಮೀನು ನೋಡಿ, ಮೀನು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಮನೆಯಲ್ಲಿ ದೃಷ್ಟಿದೋಷವನ್ನು ತೆಗೆದುಹಾಕುವಂಥ ಒಂದು ಶಕ್ತಿ ಇರ್ತಕ್ಕಂಥದ್ದು ಮೀನು. ನಮ್ಮ ಹೃದಯವನ್ನು ಚೆನ್ನಾಗಿ ಚಲಾವಣೆಯಲ್ಲಿ ಇಟ್ಕೋಬೇಕು ಅಂದರೆ ಆ ಒಂದು ಮೀನಿನ ಒಂದು ಶಕ್ತಿ, ಎನರ್ಜಿ ನಮಗೆ ಬೇಕಾಗುತ್ತೆ. ಇನ್ನು ಮೂರನೇದಾಗಿ ಮನೆಯಲ್ಲಿ ವಾಸ್ತುವನ್ನು ಚೆನ್ನಾಗಿ ನಾವು ಇಟ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಆ ಮೀನಿನ ಸಹಾಯ ಬೇಕು. ಹಾಗಾಗಿ ಮೀನು ಅಂತಕ್ಕಂಥದ್ದು ಬಹಳ ಎನರ್ಜೆಟಿಕ್ ಆಗಿರ್ತಕ್ಕಂಥ ಒಂದು ಜೀವ. ಆ ಮೀನಿನ ಒಂದು ಔಷಧಿಯನ್ನು, ಆಸ್ಮ ಇರುತ್ತಲ್ಲ, ವಿಸಿಂಗು, ಅವರಿಗೆ ಆ ಮೀನಿನ ಔಷಧಿಯನ್ನು ಕೂಡ ಕೊಡ್ತಾರೆ. ಇಂಥ ನಕ್ಷತ್ರದಲ್ಲಿ, ಪುಷ್ಯ ನಕ್ಷತ್ರದಲ್ಲಿ ಕೊಡ್ತಾರೆ. ಅಷ್ಟಮಿ ದಿನ ಪುಷ್ಯ ನಕ್ಷತ್ರ ಬಂದರೆ ಅವತ್ತಿನ ದಿವಸ ಆಚೆ ಸಣ್ಣ ಸಣ್ಣ ಮೀನುಗಳು ಫಸ್ಟೇ ಲಿಕ್ವಿಡ್ ಹಾಕಿ ಅದಕ್ಕೆ ರೆಡಿ ಮಾಡಿರ್ತಾರೆ. ಆ ಮೀನನ್ನು ನುಂಗಿಸ್ತಾರೆ. ಆವಾಗ ಜನ್ಮಕ್ಕೂ ಅವ್ರಿಗೆ ಆಸ್ತಮನೇ ಬರಲ್ಲ. ನೋಡಿ ಎಂತೆಂಥದ್ದೆಲ್ಲ ಇದೆ. ಹಾಗಾಗಿ ಮೀನನ್ನು ಸಾಕಬೇಕು ಅಂತ ಹೇಳಿದ್ರೆ ನಾವು ಯಾವುದ್ಯಾವುದೋ ಕಲ್ಲರ್ಗಳನ್ನ ತಂದು ತುಂಬಿಸೋದಲ್ಲ. ಮೀನಿಗೆ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ವಾಸ್ತು ಪ್ರಕಾರ ನೀವು ಇಟ್ಕೊಳ್ತೀರಾ. ಮನೆಗೆ ಎನರ್ಜೆಟಿಕ್ ಆಗಬೇಕು ಅಂತ ಹೇಳಿದ್ರೆ 5 ಬಿಳಿ ಮೀನು 1 ಕಪ್ಪು ಮೀನು, ಅಥವಾ 5 ಕಪ್ಪು ಮೀನು 1 ಬಿಳಿ ಮೀನನ್ನು ನಾವು ಸಾಕಬೇಕು. ಇಲ್ಲ ಅಂತ ಹೇಳಿದರೆ ವಾಸ್ತು ಫಿಶ್ ಅಂತ ಬರುತ್ತೆ, ಆ ಒಂದು ವಾಸ್ತು ಫಿಶನ್ನು ನಾವು ಸಾಕ್ಬೋದು. ಮತ್ತು ಕೆಲವರು ಕೇಳ್ತಾರೆ, ಗುರುಗಳೇ ಅದನ್ನು ಕೂಡಾಕೋದು ಕೆಟ್ಟದಲ್ವಾ ಅಂತ ಕೆಲವರು ಕೇಳ್ತಾರೆ, ಪಾಪ ಬರಲ್ವಾ ಅಂತ. ಖಂಡಿತ ಬರಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಆ ನದಿಯಲ್ಲಿರ್ತಕ್ಕಂಥ ಮೀನುಗಳೇ ಬೇರೆ, ಸಾಕಕ್ಕೆ ಅಂತ ರೆಡಿ ಮಾಡಿರ್ತಕ್ಕಂಥ ಮೀನುಗಳೇ ಬೇರೆ. ಈ ಮೀನುಗಳು ಏನು ಅಂತ ಹೇಳಿದ್ರೆ ಅವರು ನೋಡ್ಕೊಂಡಿರ್ತಕ್ಕಿಂತ ಚೆನ್ನಾಗಿ ನಾವು ಒಳ್ಳೆಯ ರೀತಿಯಲ್ಲಿ ಅದನ್ನ ನೋಡ್ಕೊಳ್ತು, ಅದಕ್ಕೆ ಒಳ್ಳೆಯ ಆಹಾರ ಕೊಡ್ತು ಅಂತ ಹೇಳಿದ್ರೆ ನಮಗೆ ಸಾಕಷ್ಟು ಪುಣ್ಯ ಬರುತ್ತೆ. ಮತ್ತು ಅದು ವಿಶೇಷವಾಗಿ ನಾರಾಯಣ ಸ್ವರೂಪ ಆಗಿರೋದ್ರಿಂದ ಮೀನಿಗೆ ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಇದೆ. ನಮ್ಮ ಕಷ್ಟಗಳನ್ನ ದೂರ ಮಾಡುವಂಥ ಶಕ್ತಿ ಮೀನಿಗೆ ಇರೋದ್ರಿಂದ ಮೀನನ್ನು ಖಂಡಿತವಾಗ್ಲೂ ನಾವು ಸಾಕ್ಬೋದು. ಮೀನು ಸಾಕೋದ್ರಿಂದ ಒಂದಷ್ಟು ಅನುಕೂಲಗಳಾಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಪಕ್ಷಿಗಳಲ್ಲಿ ಗಿಳಿ ಮಾಮೂಲಿಯಾಗಿ ಸಾಕ್ತಾರೆ. ಈ ಸಣ್ಣ ಸಣ್ಣ ಗುಬ್ಬಚ್ಚಿ ಥರ ಇರುತ್ತೆ, ಅದನ್ನು ಸಾಕ್ತಾರೆ. ಅದೆಲ್ಲ ಸಾಕೋದ್ರಿಂದ ಏನು ಅಂದರೆ ನಾವು ಅದನ್ನು ಮಾತಾಡೋದೇ ವೇಸ್ಟು. ಯಾಕಂದರೆ ಅದೆಲ್ಲ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಅದನ್ನೆಲ್ಲ ಸಾಕಲೇಬಾರ್ದು. ಅದೆಲ್ಲ ಹಾರಾಡ್ಕೊಂಡು ಆರಾಮಾಗಿ ಅದ್ರ ಪಾಡಿಗೆ ಅದು ಇರಬೇಕು. ಅದು ಸಾಕೋದ್ರಿಂದ ಒಂದಷ್ಟು ಕಷ್ಟ ಬರುತ್ತೆ ಹೊರತು ಒಳ್ಳೆಯದಂತೂ ಅದು ಆಗೋದು ಕಷ್ಟ ಇದೆ. ಹಾಗಾಗಿ ಆ ವಿಚಾರದ ಬಗ್ಗೆ ನಾವು ಜಾಸ್ತಿ ಮಾತಾಡೋಕ್ಕಿಂತ ನಮಗೆ ಇಂಪಾರ್ಟೆಂಟಾಗಿ ಈ ಒಂದು ಪ್ರಾಣಿಗಳಲ್ಲಿ 3 ಪ್ರಾಣಿಗಳಲ್ಲಿ ಈ 2 ಪ್ರಾಣಿಗಳನ್ನ ನಾವು ಸಾಕಿದ್ರೆ ಬಹಳ ಒಂದು ಲಾಭ ಇದೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಬೋದು. ಗುರುಗಳೀಗ ವೀಕ್ಷಕರ ಪ್ರಶ್ನೆ ಏನು ಅಂದರೆ, ಪ್ರತಿಯೊಬ್ಬರು ಮನೆಯಲ್ಲೂ ಈ ಪ್ರಾಣಿಗಳನ್ನ, ನಾಯಿ, ಬೆಕ್ಕು, ಮೀನುಗಳನ್ನ ಸಾಕ್ತಾರೆ. ಆದರೆ ಕೆಲವ್ರ ಮನೆ ಏನಪ್ಪ ಅಂದರೆ ಏನೋ ಒಂದು ಸಾಕೊಂಡಿರ್ತಾರೆ, ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಇರ್ತವೆ, ತಕ್ಷಣಕ್ಕೆ ಡೆತ್ ಆಗೋದು, ಪ್ರಾಣಿಗಳು ಮಲಗಿದಲ್ಲೇ ಸತ್ತೋಗ್ಬಿಡೋದು, ಅಥವಾ ಚೆನ್ನಾಗೇ ಇರ್ತವೆ, ಚೆನ್ನಾಗೇ ನೋಡ್ಕೊಂಡಿರ್ತಾರೆ, ಆದ್ರೂ ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಡೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ. ಇದೇನಾದರೂ ಕೆಟ್ಟ ಸೂಚನೆಗಳನ್ನ ತಿಳಿಸ್ಕೊಡುತ್ತಾ, ಹೇಗೆ? ನೋಡಿ, ಇದು ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ನಾಯಿ ತುಂಬ ನಿಯತ್ತಿನ ಸ್ವರೂಪ ಆಗಿರುತ್ತೆ. ಬೆಕ್ಕು ಕೂಡ ಅಷ್ಟೇ, ಒನ್ ಆಫ್ ದಿ ಅದು ಮನೆ ಮೆಂಬರ್ ಥರನೇ ಸಾಕಿರ್ತಾರೆ. ಮತ್ತು ಮೀನು ಅಷ್ಟೇ. ಈ ಥರ ಇದ್ದಾಗ ಏನಾಗ್ಬಿಡುತ್ತೆ ಅಂದರೆ ಆ ಮನೆ ಮಾಲೀಕನಿಗೆ ಏನಾದರೂ ಮಾಟ ಮಂತ್ರ ತಂತ್ರಗಳು ಯಾರಾದ್ರು ಮಾಡಿದರೆ, ಅಥವಾ ಮನೆಗೆ ಏನಾದರೂ ತಂದು ಕೆಟ್ಟದ್ದನ್ನು ಹಾಕ್ಬಿಟ್ಟು ಹೋಗಿದ್ರೆ, ಅಥವಾ ಈ ಮಾಲೀಕನೇ ಎಲ್ಲೋ ಒಂದು ಕಡೆ ರೋಡಲ್ಲಿ ಹೋಗ್ಬೇಕಾದ್ರೆ ಯಾವುದನ್ನೋ ದಾಟ್ಕೊಂಡು ಮನೆ ಒಳಗಡೆ ಕಾಲು ತುಳ್ಕೊಳ್ದೆ ಬಂದರೆ, ಈ ಥರ ಎಲ್ಲ ಬಂದಾಗ ಏನಾಗುತ್ತೆ ಅಂದರೆ ಆ ಎಫೆಕ್ಟು ಅಲ್ಲಿರ್ತಕ್ಕಂಥ ಜನಕ್ಕಾಗೋಕ್ಕಿಂತ ಮುಂಚೆ ಈ ಪ್ರಾಣಿಗಳಿಗಾಗೋಗುತ್ತೆ. ಆ ಆಗೋದಾಗ ಆ ಪ್ರಾಣಿಗಳಿಗೆ ಸಡನ್ನಾಗಿ ಹುಷಾರಿಲ್ದಾಗ ಆಗೋದು, ಬಿದ್ದುಬಿಡೋದು, ಸತ್ತೋಗೋದು, ಈ ಥರದ್ದೆಲ್ಲ ಆಗಿಬಿಡುತ್ತೆ. ಹಾಗಾಗಿ ಈ ಪ್ರಾಣಿಗಳನ್ನು ನಾವು ವಿಶೇಷವಾಗಿ ಏನಕ್ಕೆ ಅಂತ ಹೇಳಿದ್ರೆ ನಮಗೆ ತುಂಬ ರಕ್ಷಣೆಗೂ ಕೂಡ ಇರುತ್ತೆ. ಮತ್ತು ಇಂಥ ವಿಚಾರದಲ್ಲಿ ನಾವು ಅದನ್ನು ಅಬ್ಸರ್ವ್ ಕೂಡ ಮಾಡ್ಬೋದು, ಈ ಥರ ಆಗುತ್ತೆ ಅಂಥೇಳಿ. ಗುರುಗಳೇ, ನೀವೇ ಹೇಳ್ದಂಗೆ ಈಗ ಮನುಷ್ಯರಿಗಿಂತ ಪ್ರಾಣಿಗಳಿಗೆ ಮುಂಚೆನೇ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ರಿ. ಇವಾಗ ಏನೋ ಒಂದು ಮನೆಗೆ ಅಪಾಯ ಕಾದಿದೆ ಅಂದರೆ ನಾಯಿಗಳು ಅಥವಾ ಬೆಕ್ಕು ಅಥವಾ ಮೀನು, ಈ ಥರದ್ದು ಮನೆಯಲ್ಲಿ ಏನು ಪ್ರಾಣಿಗಳನ್ನ ಸಾಕಿರ್ತಾರೆ, ಅವು ಏನಾದರೂ ನಮಗೆ ಮುನ್ಸೂಚನೆ ಕೊಡ್ತಾವ, ನಿಮ್ಗೇನೋ ಸಮಸ್ಯೆ ಬರ್ತಾ ಇದೆ, ಈ ಥರದ ಬಗ್ಗೆ? ಹೌದು, ನೋಡಿ, ನಾಯಿಗಾಗಲಿ ಬೆಕ್ಕಾಗಲಿ ಅಥವಾ ಈ ಮೀನುಗಳು ಪದೇ ಪದೇ ಸಾಯೋದ್ರಿಂದಾಗಲಿ ಮುಂಚೆನೇ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹುಷಾರಿಲ್ಲದೆ ಆಗೋದು, ತಲೆನ ಯಾವಾಗಲೂ ಒದರುತ್ತಾ ಇರೋದು, ಆಮೇಲೆ ಅಳ್ತಾ ಇರೋದು, ಕಣ್ಣೀರು ಆಗ್ತಾ ಇರೋದು, ಮನೆಯಲ್ಲಿ
ಕಣ್ಣಲ್ಲಿ ನೀರು ಸುರಿತಾ ಇರೋದು ಈ ಥರ ಎಲ್ಲ ಇದ್ದಾಗ ಏನೋ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು. ಯಾಕಂದರೆ ಮೂಕ ಪ್ರಾಣಿಗಳು ಮಾತಾಡೋಕ್ಕೆ ಬರಲ್ಲ, ಆದರೆ ಈ ಒಂದು ವಿಚಾರದಲ್ಲಿ ಹೇಳ್ತಾ ಇರುತ್ತೆ. ಹಾಗಾಗಿ ನಾವು ಅದನ್ನು ಅಬ್ಸರ್ವ್ ಮಾಡಿಕೊಂಡು ನಾವು ಅದನ್ನು ಬಗೆಹರಿಸ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮತ್ತು ನಮ್ಮ ಒಂದು ವಿಶೇಷ ಮಾಹಿತಿ ಏನು ಅಂತ ಹೇಳಿದ್ರೆ, ಎಷ್ಟೋ ಕಡೆ ನಾಯಿನೇ ಎಷ್ಟೋ ಅಪರಾಧಗಳನ್ನ ಬಿಚ್ಚಿಟ್ಟಿದೆ, ಇಂಥ ಅಪರಾಧಗಳು ನಡೆದಿದೆ ಅಂತ. ಇನ್ನು ಕೆಲವು ಕಡೆ ಏನೋ ಒಂದು ದೊಡ್ಡ ಅಪಾಯ ಆಗ್ತಾ ಇದೆ ಅಂದರೆ ಆ ಓನನ್ನು ಹೇಳ್ಕೊಂಡು ಹೋಗಿ ಅಲ್ಲಿ ತೋರಿಸಿದೆ, ಅಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅಂತೇಳಿ. ಈ ಥರದ್ದೆಲ್ಲ ನಾವು ನೋಡ್ತೀವಿ. ಹಾಗಾಗಿ ಸೂಚನೆಗಳು ಅಂತಕ್ಕಂಥದ್ದು ಈ ಪ್ರಾಣಿಗಳಿಂದ ಬಂದೇ ಬರುತ್ತೆ, ಆದರೆ ಮನುಷ್ಯ ಅದನ್ನು ಅಬ್ಸರ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಗುರುಗಳೀಗ ಯಾರು ಈ ಪ್ರಾಣಿಗಳನ್ನ ಸಾಕ್ಬಹುದು ಅಂದರೆ ನೀವೇನಾದರೂ ಸಜೆಸ್ಟ್ ಮಾಡ್ತೀರಾ? ಈ ಮನೆಗೆ ಇದು ಬರುತ್ತಾ, ಇದ್ರ ಬಗ್ಗೆ ಹೇಳಿ ಗುರುಗಳೇ. ನೋಡಿ, ಈ ಮನೆಗೆ ಇದಾಗಿ ಬರುತ್ತೆ ಅನ್ನೋಕ್ಕಿಂತ ಏನಾಗುತ್ತೆ ಅಂತ ಹೇಳಿದ್ರೆ, ಅವರವರ ಒಂದು ಇಷ್ಟಕ್ಕನುಸಾರವಾಗಿ ಈ ಪ್ರಾಣಿಗಳನ್ನ ಸಾಕಬೇಕಾಗತ್ತೆ. ಈಗ ನಾನು ನಾಯಿ ಸಾಕಿ ಅಂತ ಹೇಳಿದ್ರೆ ಅವ್ರಿಗೆ ಬೆಕ್ಕು ಇಷ್ಟ ಇರುತ್ತೆ, ನಾಯಿ ಇಷ್ಟ ಇರೋದಿಲ್ಲ. ಹಾಗಾಗಿ ಅವರವರಿಗೆ ಅನುಗುಣವಾಗಿ ಅದನ್ನು ಸಾಕಬೇಕು. ಆದರೆ ಸಾಕಬೇಕಾದ್ರೆ ಕೆಲವು ನಿಯಮಗಳಿದೆ, ಕೆಲವು ಮುಹೂರ್ತಗಳನ್ನ ನೋಡ್ಕೋಬೇಕಾಗತ್ತೆ. ಮತ್ತು ಅವ್ರ ಮನೆಗೆ ಅದು ಆಗುತ್ತಾ ಬರುತ್ತಾ ಇಲ್ವಾ ಅಂತ ನಮಗೆ ಕೆಲವು ಸೂಚನೆಗಳು ಬಂದುಬಿಡುತ್ತೆ, ತೊಂದರೆಗಳಾಗುವಂಥದ್ದು. ಆವಾಗ ಕೂಡಲೇ ಅದನ್ನ ಕೊಟ್ಬಿಡ್ಬೇಕು. ಅದನ್ನ ಇಟ್ಕೊಂಡು ಮತ್ತೆ ಅದರಿಂದ ತೊಂದರೆ ಆಗೋ ತನಕನೂ ಇಟ್ಕೊಳ್ಳೋದು, ತೊಂದರೆ ಆಗೋ ತನಕ ಇಟ್ಕೊಂಡು ಆ ತೊಂದರೆ ಆದಮೇಲೆ ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಬಿಡೋದು, ಈ ಥರ ಎಲ್ಲ ಮಾಡ್ತಾರೆ. ಇದೆಲ್ಲ ತುಂಬ ತಪ್ಪು. ಆದ್ದರಿಂದ ಆ ಒಂದು ಇಷ್ಟ ಇರ್ತಕ್ಕಂಥ ಪ್ರಾಣಿಯನ್ನು ತೊಗೊಂಡು ಬಂದಾಗ ನಿಮಗೆ ಅನುಕೂಲ ಇದ್ದರೆ ಮಾತ್ರ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಾಂದರೆ ಅದಕ್ಕೆ ದ್ರೋಹ ಮಾಡಿಬಿಡಿ. ಅದನ್ನು ತೊಗೊಂಡೋಗಿ ಬಿಡೋದು, ಮಾಡೋದು ಅಥವಾ ತೊಂದರೆ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಬಹಳ ತೊಂದರೆಗಳು ಇನ್ನೂ ನಿಮಗೆ ಹೆಚ್ಚಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆನೂ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ವೀಕ್ಷಕರೇ ಕೇಳಿದ್ರಲ್ಲ, ಇವಾಗ ಗುರುಗಳು ಯಾವ ಪ್ರಾಣಿಗಳನ್ನ ಹೇಗೆ ಸಾಕಬೇಕು, ಅದರಿಂದ ಆಗುವ ಅನುಕೂಲಗಳು ಅನಾನುಕೂಲಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮನ್ನು ಸಂಪರ್ಕಿಸಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.